ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ದ್ವಂದ್ವದಲ್ಲೇ ಇದೆ. ಯಾವತ್ತಿನ ದಿವಸ ರಾಮ ಮಂದಿರ ರಾಮ ಜನ್ಮಭೂಮಿ ಹೋರಾಟ ಶುರುವಾಗಿದೆ ಅವತ್ತಿಂದ ಕಾಂಗ್ರೆಸ್ ಪಾರ್ಟಿ ಈ ವಿಷಯದಲ್ಲಿ ದ್ವಂದ್ವ ಮತ್ತು ಗೊಂದಲದಲ್ಲಿದೆ. ಕನ್ಫ್ಯೂಷನ್, ದೇ ಆರ್ ಟೋಟಲ್ ಅಂಡರ್ ಕನ್ಫ್ಯೂಷನ್. ಅವ್ರ ಸ್ಥಿತಿ ಯಾಕೆ ಹಿಂಗಿದೆ ಅಂತಂದ್ರೆ ಅವರಿಗೆ ಸ್ಪಷ್ಟತೆ ಇಲ್ಲ. ದೇಶ ಹಿತದಕ್ಕಿಂತ ಹೆಚ್ಚು, ಸಮಾಜ ಹಿತದಕ್ಕಿಂತ ಹೆಚ್ಚು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಬಗ್ಗೆ ಅವರು ವಿಚಾರ ಮಾಡ್ತಾರೆ. ಅದರ ಪರಿಣಾಮವಾಗಿ ಇಲ್ಲಿ ಹೋದ್ರೆ ಹಿಂಗಾಗ್ತದೆ, ಅಲ್ಲಿ ಹೋದ್ರೆ ಹಂಗಾಗ್ತದೆ ಅನ್ನೋದು ವಿಚಾರದೊಳಗೆ ಎ ಪಾರ್ಟಿ ವಿತ್ ಎ ಕನ್ಫ್ಯೂಸ್ಡ್ ಲೀಡರ್, ಎ ಕನ್ಫ್ಯೂಸ್ಡ್ ಪಾರ್ಟಿ ವಿತ್ ಎ ಕನ್ಫ್ಯೂಸ್ಡ್ ಲೀಡರ್. ಅದು ಕನ್ಫ್ಯೂಸ್ಡ್ ಲೀಡರ್ ವಿತ್ ಎ ಕನ್ಫ್ಯೂಸ್ಡ್ ಪಾರ್ಟಿ. ಹಾಗಾಗಿ ಸಿದ್ದರಾಮಯ್ಯನವರು ಬಹುತೇಕ ನನಗೆ ಅನ್ನಿಸ್ತದ ಮೇಲೆ ಕೇಳ್ಯಾರ ರಾಹುಲ್ ಗಾಂಧಿ ನಿರ್ಣಯ ಕೊಡಲಿಕ್ಕೆ ಅವರು ನಾಳೆ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ವಿಚಾರ ಮಾಡಿ ನಿರ್ಣಯ ಕೊಡ್ಬೋದು ಅವರು. ಸೊ ಆವಾಗ ಸಿದ್ದರಾಮಯ್ಯನವರು ತೀರ್ಮಾನ ತಗೋತಾರೆ. ಅದರ ಅಷ್ಟೊತ್ತಿಗೆ ಇದು ಮುಗಿದು ಹೋಗಿರ್ತದೆ. ಈ ರೀತಿಯಾದಂಥ ಗೊಂದಲದ ಒಂದು ಪರಿಸ್ಥಿತಿಯೊಳಗೆ ಕಾಂಗ್ರೆಸ್ ಪಾರ್ಟಿ ಇದೆ. ಹೀಗಾಗಿ ಕಾಂಗ್ರೆಸ್ ಪಾರ್ಟಿಯ ಈಗ 3 ಸರ್ಕಾರಗಳಿದ್ದಾವೆ. ಬರೋ ದಿವಸಗಳಲ್ಲಿ ಅದು 3 ಸರ್ಕಾರಗಳು ಇರೋದಿಲ್ಲ. ರಾಮನ ಶಾಪ ಅವರಿಗೆ ತಟ್ತದೆ. ಈಗ ಅವರಿಗೆ ರಾಮ ಕನಸಿನಾಗ ಬಂದಿದ್ದ ಅನ್ನೋದು ಭಾಳ ಅದ್ಭುತವಾದಂಥ ಸಂಗತಿ. ಅವ್ರಿಗೆ ಬಂದು ನಿಮ್ಗೆ ಸದ್ಬುದ್ಧಿ ಬರಲಿ ಅಂತ ಹೇಳಿರ್ಬೇಕು ಮೋಸ್ಟ್ಲಿ ರಾಮ ಅವ್ರಿಗೆ. ಯಾಕಂದ್ರೆ ಅಲ್ಪ ಇಡೀ ಜಗತ್ತಿನಾಗ ನನ್ನ ಪ್ರತಿಷ್ಠಾಪನೆಗೆ ಇಷ್ಟೆಲ್ಲ ಸಂತೋಷ ಪಡ್ತಾ ಇದ್ದಾರೆ, ನೀವ್ಯಾಕೆ ಹಿಂಗೆ ಹುಚ್ಚುಚಾರ ಮಾಡ್ತಾ ಇದ್ದೀರಿ ಅಂಥೇಳಿ ರಾಮ್ ಕೇಳಿರ್ಬೇಕು. ಅದನ್ನ ಹೆಂಗೆ ಹೇಳ್ತಾರೆ, ರಾಮಗೂ ಮೋಸ ಮಾಡೋರು ಇವರು. ಆದ್ದರಿಂದ ಅವ್ರಿಗೆ ದೇವರು ಶ್ರೀರಾಮಚಂದ್ರನೇ ಸದ್ಬುದ್ಧಿ ಕೊಡಲಿ ಅಂತ ನಾನು ಹಾರೈಸ್ತೇನೆ. ಸರ್, ಇವತ್ತು ಯಡಿಯೂರಪ್ಪರ ನಿವಾಸದಲ್ಲಿ ಈಗ ನನಗೆ ಗೊತ್ತಿರೋ ಮಟ್ಟಿಗೆ ನನಗೂ ಫೋನ್ ಮಾಡಿದ್ದರು ಸನ್ಮಾನ್ಯ ಯಡಿಯೂರಪ್ಪನವರು. ಅವರು ಇವತ್ತು ಚರ್ಚೆ ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರು ಇವತ್ತಲ್ಲಿ ಚರ್ಚೆ ಆಗ್ತಾ ಇರೋದು ನಮ್ಮ MLC ಚುನಾವಣೆಗೆ ಸಂಬಂಧಿಸಿದಂತೆ 4 MLC 6 MLC ಸೀಟ್ ಅವ. ಈಗ ಅದ್ರ ಬಗ್ಗೆ ಆಗ್ತಾಯಿದೆ. ಈಗ ಲೋಕಸಭೆ ಬಗ್ಗೆ ಇಲ್ಲೇನು ಚರ್ಚೆ ನಡೀತಾ ಇದೆ. ಅಲ್ಲ, ಈಗ ಅದು ಅಲ್ಲೇ ಚರ್ಚೆ ಇಲ್ಲ ಅಂದರೆ ಇಲ್ಲಿ ನಾ ಹೆಂಗೆ ಹೇಳಿ. ಈ ಸೂಕ್ತವಾಗಿ ನಾವೆಲ್ಲ ಚರ್ಚೆ ಮಾಡಿ ನಮ್ಮ ರಾಷ್ಟ್ರೀಯ ನಾಯಕರೊಂದಿಗೂ ಚರ್ಚೆ ಮಾಡಿ ಅದರ ಬಗ್ಗೆ ಸೂಕ್ತ ನಿರ್ಣಯವನ್ನು ತೆಗೆದುಕೊಂಡು ಅವರು 31ರ ತನಕ ಗುರುತಿಸಿಕೊಳ್ಳೋದಿಲ್ಲ ಅಂತ ನನ್ನ ಮುಂದೆ ಹೇಳಿದರು. 31 ಜನವರಿ 31 ಜನವರಿ ಆಗಲಿಲ್ಲ, ನೋಡೋಣ ಏನಾಗ್ತದೆ. ಫೆಬ್ರವರಿಗೆ 31 ಇರೋದಿಲ್ಲ, ಅದೇ ಫೆಬ್ರವರಿ 28. ಅಲ್ಲ, ಅವ್ರು ಮಾಡಲಿ. ಅವರು ನನಗೆ ಹೇಳಿದ್ದಾರೆ ನಾನು BJPಯಲ್ಲೇ ಉಳಿತೇನೆ ಅಂತ ನನಗೆ ಫೋನ್ ಮಾಡಿ ಹೇಳಿದ್ದಾರೆ. ಆದ್ದರಿಂದ ನಿಮ್ಮನ್ನು 31ನೇ ತಾರೀಕು ಆದಮೇಲೆ ಭೇಟಿ ಆಗ್ತೇನೆ ಅಂತ ಹೇಳ್ಯಾರ. ಏನು ಕಾರಣ ಅಂತ ಸರ್ ಅದು ಅವ್ರಿಗೆ ಕೇಳ್ಬೇಕು, ನಾ ಹೆಂಗೆ ಹೇಳಿ. ಹಿರಿಯ ನಾಯಕರೆಲ್ಲ ಕಡೆಗನೆ ಮಾಡಿದ್ರಲ್ಲ ಪಕ್ಷದಲ್ಲಿ ಹಿರಿಯರನ್ನ ಎಲ್ಲ ಅವರು ಹೇಳ್ಯಾರ, ನಾನು ಎಲ್ಲ ಕಡೆ ಕರೀತಾ ಇದ್ದಾರೆ ಪಾರ್ಟಿಯಿಂದ, ನಾನು ಅದಕ್ಕೆ ಧನ್ಯವಾದ ಹೇಳ್ತೀನಿ. ನನಗೆಲ್ಲ ಕಡೆ ಕರೆದಿದ್ದಾರೆ, ಆದರೆ ನಾನು 31ರ ತನಕ ಅವತ್ತು ತೀರ್ಮಾನ ತೊಗೊಂಡಿನಿ ಅಂತ ಹೇಳ್ಯಾರ.